ಮಾನವ ಹಕ್ಕುಗಳು ಅಂದ್ರೆ ಕೇವಲ ಕಾನೂನಾತ್ಮಕ ಹಕ್ಕುಗಳು ಅಷ್ಟೇ ಅಲ್ಲ, ಅವು ನ್ಯಾಯಪರತೆಯೊಂದಿಗೆ ಮಾನವನ ಘನತೆ ಮೂಲಭೂತ ತತ್ವಗಳಾಗಿವೆ. ಇನ್ನು ಪ್ರತಿಯೊಬ್ಬ ಮನುಷ್ಯನು ಸಮಾನವಾಗಿ ಸದೃಢವಾಗಿ ನೆಮ್ಮದಿಯಿಂದ ಬದುಕಬೇಕು, ಅದೇ ವಿಶ್ವ ಮಾನವ ಹಕ್ಕುಗಳ ಮೂಲ ಉದ್ದೇಶ ಎಂದು ಉಪಪ್ರಧಾನ ಕಾನೂನು ನೆರವು ಅಧೀಕ್ಷಕರಾದಂತಹ ಇಡಿ ಅಶ್ವಿನಿ ಅಭಿಮತವನ್ನ ವ್ಯಕ್ತಪಡಿಸಿದರು. ಅವರು ಇಂದು ನಗರದ ಅನನ್ಯ ರೆಸಿಡೆನ್ಷಿಯಲ್ ಪಬ್ಲಿಕ್ ಸ್ಕೂಲ್ನಲ್ಲಿ ವಿಶ್ವ ಮಾನವ ಹಕ್ಕುಗಳ ದಿನಾಚರಣೆ ಅಂಗವಾಗಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಜಿಲ್ಲಾ ವಕೀಲರ ಸಂಘ, ಶಿವಮೊಗ್ಗ ಜಿಲ್ಲಾ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಹಾಗೂ ಕರ್ನಾಟಕ ಮಾನವ ಹಕ್ಕುಗಳ ಸಮಿತಿ ವತಿಯಿಂದ ಹಮ್ಮಿಕೊಳ್ಳದ ಕಾರ್ಯಕ್ರಮದಲ್ಲಿ ಉದ್ಘಾಟಕರಾಗಿ ಆಗಮಿಸಿ ಮಾತನಾಡಿದರು. ಪ್ರತಿಯೊಬ್ಬರು ತಮ್ಮ ತಮ್ಮ ಹಕ್ಕುಗಳ ಬಗ್ಗೆ ಅರಿತುಕೊಳ್ಳಬೇಕು. ಇನ್ನೊಬ್ಬರಿಗೆ ತೊಂದರೆಯನ್ನು ಉಂಟು ಮಾಡಿ ಮಾನವ ಹಕ್ಕುಗಳನ್ನು ಉಲ್ಲಂಘಿಸಿದ್ರೆ ಶಿಕ್ಷೆಗೆ ಒಳಪಡಬೇಕಾಗುತ್ತದೆ. ಅದರಲ್ಲೂ ಮಕ್ಕಳು ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾಗ್ತಿದ್ದಾರೆ. ಆ ನಿಟ್ಟಿನಲ್ಲಿ ನಮ್ಮ ಕರ್ನಾಟಕದಲ್ಲಿ ನಾವು ಪ್ರಥಮ ಸ್ಥಾನದಲ್ಲಿ ಇದ್ದೇವೆ. ಇದರ ಬಗ್ಗೆ ಸರ್ಕಾರವು ಹೆಚ್ಚು ನಿಗಾ ವಹಿಸಿದೆ. ಆದ್ರಿಂದ ಮಕ್ಕಳು ಈ ಕಾನೂನುಗಳನ್ನ ಅರಿತುಕೊಳ್ಳಬೇಕು ಎಂದು ಕರೆ ನೀಡಿದರು. ಶರಣ ಚನ್ನಬಸವಣ್ಣನವರು ಒಂದು ವಚನದಲ್ಲಿ ಧೈರ್ಯದ ಮುಖವಾಗಲೇ ನಮಗೆ ರಾಜಕಾರಣಿಯಾಗಲಿ ಈ ಪ್ರೋಗ್ರಾಮಿಗೆ ಬಂದು ಮಾನವ ಹಕ್ಕಿನ ಬಗ್ಗೆ ಹೇಳ್ಕೊಂಡು ದೌರ್ಜನ್ಯ ನಡೀತಿತ್ತು. ಅಂತ ಸಂದರ್ಭದಲ್ಲಿ ಮ್ಯಾಗ್ನಾ ಕಾರ್ಟಾ ಅನ್ನುವಂಥ ಒಂದು ರೂಲ್ಸ್ ಅನ್ನ ಮೊದಲಿಗೆ ಒಂದು ಹೋರಾಟ ಮಾಡಿ ತಗೊಂಡು ಬರ್ತಾರೆ. ಅಲ್ಲಿ ಅನ್ರಿಟನ್ ಕಾನ್ಸ್ಟಿಟ್ಯೂಷನ್ ರೂಲ್ಸ್ ಅನ್ನ ಬರೀತಾರೆ. ಅನ್ರಿಟನ್ ಕಾನ್ಸ್ಟಿಟ್ಯೂಷನ್ ರೂಲ್ಸ್ ಅಲ್ಲಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಯಾವ್ಯಾವ ರೀತಿಯ ಹಕ್ಕುಗಳನ್ನ ಮಾಡಬೇಕು, ಸಿವಿಕ್ ರೈಟ್ಸ್ ಆಗಿರ್ಬೋದು, ಅವ್ರಿಗೆ ಮಾತಾಡುವ ಹಕ್ಕಾಗಿರ್ಬೋದು, ಅವರು ಬದುಕುವ ಹಕ್ಕಾಗಿರ್ಬೋದು, ಅವರು ಶಿಕ್ಷಣದ ಹಕ್ಕಾಗಿರ್ಬೋದು, ಅವುಗಳನ್ನೆಲ್ಲ ಅವರು ಮಂಡಿಸ್ತಾರೆ. ಆ ನಂತರದಲ್ಲಿ ಅನೇಕ ದೇಶಗಳಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನು ಹೋರಾಟಗಳು ನಡೆಯಿತು, ರೆವಲ್ಯೂಷನ್ಗಳು ನಡೆಯಿತು. ಅವರಿಗೆ ಎಲ್ಲಾ ಕಡೆಯಲ್ಲೂ ಕೂಡ ಕಾನ್ಸ್ಟಿಟ್ಯೂಷನ್ ಅನ್ನ ಜಾರಿಗೆ ಬರುತ್ತೆ. ಅಮೆರಿಕದಲ್ಲಾಗಿರ್ಬೋದು, ಫ್ರಾನ್ಸ್ ಆಗಿರ್ಬೋದು, ಆ ನಂತರದಲ್ಲಿ ನಮ್ಮ ಇಂಡಿಯಾದಲ್ಲೂ ಕೂಡ ನಾವು ಸ್ವಾತಂತ್ರ್ಯ ಹೋರಾಟವನ್ನು ಮಾಡಿ ನಮ್ಮ ಕಾನ್ಸ್ಟಿಟ್ಯೂಷನ್ ಅನ್ನು ನಾವೆಲ್ಲ ಪಡೆದುಕೊಂಡಿದ್ದೀವಿ. ಆ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಏನಿದೆ, ಕಾನ್ಸ್ಟಿಟ್ಯೂಷನ್ ಅಲ್ಲಿ ಮೊದಲಿಗೆ ಹಕ್ಕುಗಳನ್ನು ಮಂಡಿಸಿದ್ದಾರೆ. ಅಂದ್ರೆ ಒಬ್ಬ ಸಾಮಾನ್ಯ ಪ್ರಜೆ ತನ್ನ ದೇಶವನ್ನ ಆಳ್ವಿಕೆ ಮಾಡುವಾಗ ಅಲ್ಲಿ ಆಳ್ವಿಕೆ ಮಾಡುವವನು ಯಾವ್ಯಾವ ಹಕ್ಕುಗಳನ್ನ ಕೊಡಬೇಕು ಅಂತೇಳಿ. ಸರ್ ಆಲ್ರೆಡಿ ಈಗ ನಮ್ಮ ಹಾಸನಬ ಸರ್ ಹೇಳಿದ್ದಾರೆ, ಕಾನ್ಸ್ಟಿಟ್ಯೂಷನ್ ಮೂಲಭೂತ ಹಕ್ಕುಗಳ ಬಗ್ಗೆ ಆಗಿರ್ಬೋದು, ಅಥವಾ ಫಂಡಮೆಂಟಲ್ ರೈಟ್ಸ್ ಆಗಿರ್ಬೋದು, ಫಂಡಮೆಂಟಲ್ ಡ್ಯೂಟೀಸ್ ಆಗಿರ್ಬೋದು, ಅದ್ರ ಬಗ್ಗೆ ಎಲ್ಲ ಹೇಳಿದ್ದಾರೆ ಸರ್. ಆಲ್ಮೋಸ್ಟ್ ಏನು ಎಲ್ಲ ಏನು ಪ್ರತಿಯೊಬ್ಬ ಮನುಷ್ಯನಿಗೆ ಸಿಗುವಂತ ಎಲ್ಲಾ ಹಕ್ಕುಗಳು ಮಗುಗೂ ಇದೆ. ಮಗುಗೆ ಎಲ್ಲಾ ಹಕ್ಕು, ಶೋಷಣೆಯ ವಿರುದ್ಧ ಹಕ್ಕಿದೆ ಮಗುಗೆ. ತನಗೆ ಏನೇ ಸಮಸ್ಯೆಗಳಾದ್ರೂ ಕೂಡ ಅದು ಮಗು ಹೇಳ್ಕೊಳ್ಬೇಕು. ಹೇಳ್ಕೊಳ್ಳೋದಕ್ಕೆ ವೇದಿಕೆ ಬೇಕು. ಮೊದಲಿಗೆ ಎಲ್ಲೂ ಮಗು ಹೇಳ್ಬೇಕು, ತನ್ನ ತಾಯಿ ಹತ್ರ ತನಗಾಗುವಂತ ತೊಂದರೆಯನ್ನ ಹೇಳ್ಕೊಳ್ಬೇಕು. ತಾಯಿ ಹತ್ರ ಹೇಳಿದಾಗ ನೀವು ಎಲ್ಲಾ ಮಕ್ಕಳು ಮನೆಯಲ್ಲಿ ಫಸ್ಟ್ ಮೊದಲಿಗೆ ನಿಮಗೆ ಯಾರು ಏನೇ ಸಮಸ್ಯೆಗಳು ಮಾಡಿದ್ರೆ ಅಥವಾ ಏನಾದ್ರು ತೊಂದರೆ ಮಾಡಿದ್ರೆ ಮುಕ್ತವಾಗಿ ನಿಮ್ಮ ಮನೆಯಲ್ಲಿ ಮಾತಾಡ್ಬೇಕು. ನೀವು ಮನೆಯಲ್ಲಿ ಮಾತಾಡಿ ಹೇಳ್ಬೇಕು. ಈಗ ಹೆಚ್ಚಿನ ತೊಂದರೆಯನ್ನು ಅನುಭವಿಸ್ತಿರೋದಂದ್ರೆ ಈಗ ಎಲ್ಲರಿಗೂ ಗೊತ್ತಿರೋ ಹಾಗೆ ಹೆಚ್ಚಿನ ಒಂದು ದೌರ್ಜನ್ಯ ಅನುಭವಿಸ್ತಿರೋದು ಮಕ್ಕಳು ಎಲ್ಲರಿಗೂ ಗೊತ್ತಿದೆ. ಪೋಕ್ಸೋ ಆಕ್ಟ್ ಬಂದಿದೆ. ಲೈಂಗಿಕವಾಗಿ ಸಮಸ್ಯೆಯನ್ನು ಅನುಭವಿಸ್ತಿದ್ದಾರೆ ಮಕ್ಕಳು, ಹೇಳ್ಕೊಳಕ್ ಆಗ್ತಿಲ್ಲ. ಹೇಳ್ಕೊಡದೆ ಮಕ್ಕಳಿಗೆ ತೊಂದರೆಗೊಳಗಾಗ್ತಾ ಇದ್ದಾರೆ. ಹೆಚ್ಚಿನ ನಮ್ಮ ಶಿವಮೊಗ್ಗದಲ್ಲಿ ಹೈಯೆಸ್ಟ್, ನಮ್ಮ ಸ್ಟೇಟ್ ನಲ್ಲಿ ಇರೋದಕ್ಕಿಂತ ಹೈಯೆಸ್ಟ್ ಕೇಸ್ಗಳು ಡಿಟೆಕ್ಟ್ ಆಗ್ತಾ ಇದ್ದಾವೆ. ಯಾಕೆ ಈಗ ನಡೀತಿದೆ? ಅದನ್ನ ಸರಿಯಾಗಿ ಮಕ್ಕಳು ತಮ್ಮ ಹಕ್ಕನ್ನ ಪ್ರತಿಪಾದಿಸ್ತಿಲ್ಲ. ಆ ಕಾರಣಕ್ಕಾಗಿ ತಮ್ಗೆ ಎಲ್ಲಿ ತೊಂದರೆ ಆಗ್ತಿದೆ ಮೊದಲಿಗೆ ಅದನ್ನು ಹೇಳ್ಕೊಡ್ಬೇಕು. ಎಲ್ಲಿ ಹೇಳ್ಕೊಡ್ಬೇಕು ಮಕ್ಕಳು? ಮೊದಲಿಗೆ ಸ್ಕೂಲ್ನಲ್ಲೂ ಕೂಡ ಒಂದು ಟೀಚರ್ಸ್ ಇದ್ದಾರೆ, ಅಲ್ಲಿ ಒಂದು ಕಮಿಟಿ ಇರುತ್ತೆ. ಅಲ್ಲಿ ತಮಗೆ ಆಗುವಂತ ತೊಂದರೆಯನ್ನ ಹೇಳ್ಕೊಳ್ಬಹುದು. ಅಥವಾ ಒಂದು ಯಾವ್ದಾದ್ರು ಒಂದು ಸಂಘಟನೆ ಇದೆ, ಮಹಿಳಾ ಸಂಘಟನೆ ಆಗಿರ್ಬೋದು, ಅಥವಾ CWC ಇದೆ, ಅಂದ್ರೆ ಚೈಲ್ಡ್ ವೆಲ್ಫೇರ್ ಕಮಿಟಿ ಇದೆ, ಮಕ್ಕಳಿಗಂತ ಒಂದು ಕಲ್ಯಾಣ ಸಮಿತಿನೇ ಇದೆ. ಅಲ್ಲಿ ತಮ್ಮ ಕಂಪ್ಲೇಂಟ್ ಅನ್ನು ಲಾಂಚ್ ಮಾಡ್ಬೋದು. ಇಲ್ಲದ್ರೆ ಪೊಲೀಸ್ ಸ್ಟೇಷನ್, ಸಾರಿ ಹೇಳಿದಾಗೆ ಪೊಲೀಸ್ ಸ್ಟೇಷನ್, ಪೊಲೀಸ್ ಹತ್ರ ಹೋಗ್ಬೋದು. ಹೆಚ್ಚಿನ ಬಾರಿ ಪೊಲೀಸ್ ಹತ್ರ ಹೋಗೋದು ಮಕ್ಕಳಿಗೆ ಕಷ್ಟ ಇರ್ಬೋದು. ಅವ್ರು ಹೇಳಿದಾಗೆ ಕೆಲವೊಂದು ವಿಚಾರಗಳಲ್ಲಿ ಎಕ್ಸಿಕ್ಯೂಟಿವ್ ಪವರ್ ಯೂಸ್ ಮಾಡಿ ಅವ್ರು ಕೆಲವೊಂದು ಕೇಸನ್ನು ಮುಚ್ಚಾಕೋ ಪ್ರಯತ್ನ ಮಾಡ್ಬೋದು. ಆದ್ರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅನೇಕವಾದ ತಮ್ಮ ತೊಂದರೆಯನ್ನು ಹೇಳ್ಕೊಂಡು ಅಲ್ಲಿ ಕೇಸನ್ನ ಲಾಟ್ ಮಾಡುವಂತ ಇದಿದೆ. ಯಾವುದೇ ಮಕ್ಕಳು ಮೊದಲಿಗೆ ಈ ತರ ಸಮಸ್ಯೆ ಆಗಿ ಯಾವುದೇ ಡಾಕ್ಟರ್ ಹತ್ರ ಹೋದ್ರು ಅನ್ಕೊಳ್ಳಿ, ಆಗ ಡಾಕ್ಟರ್ ಮೊದಲು ಆ ವಿಷಯವನ್ನ ಪೊಲೀಸರಿಗೆ ತಿಳಿಸಿ ಕೇಸನ್ನ ಲಾಟ್ ಮಾಡ್ಬೇಕು. ಈ ಪೋಕ್ಸೋ ಆಕ್ಟ್ ಹೇಗಿದೆ ಅಂದ್ರೆ ಯಾರ್ಯಾರು ಹೇಗೆ ಎಲ್ಲೆಲ್ಲಿ ಹೇಗೆ ತೊಂದರೆ ಆದ್ರೆ ಯಾರ್ಯಾರು ಕಂಪ್ಲೇಂಟ್ ಅನ್ನು ಲಾಡ್ಜ್ ಮಾಡಬೇಕು ಅನ್ನೋದನ್ನು ಕೂಡ ಆ ಆಕ್ಟ್ ನಲ್ಲಿ ಬರೆದಿದೆ. ಹಾಗೆ ತನ್ನ ಕರ್ತವ್ಯ ಚ್ಯುತಿ ಮಾಡಿದ್ರೆ, ಏನಾದ್ರೂ ಹೇಳದೆ ಹೋದಲ್ಲಿ ಅವರಿಗೂ ಕೂಡ ಶಿಕ್ಷೆ ಉಂಟು. ಇದನ್ನ ತಿಳ್ಕೊಬೇಕು ಮಕ್ಕಳು. ನಿಮ್ಗೋಸ್ಕರ ಅಂತ ಮಾಡಿರೋ ಆಕ್ಟ್ಗಳಿವೆ. ಜುವೆನೈಲ್ ಜಸ್ಟಿಸ್ ಆಕ್ಟ್ ಇದೆ, ನಿಮ್ಗೆ ಅಂತ ಮಾಡಿದೀವಿ. ನಿಮ್ಗೆ ಅಂತ ಎಲ್ಲಾ ರೀತಿಯ
ವ್ಯವಸ್ಥೆಗಳನ್ನ ಮಾಡಿದೀವಿ, ಅದನ್ನು ಮಕ್ಕಳು ಬಳಸ್ಕೊಳ್ಬೇಕು. ಜೀವನ